ಡೈರೆಕ್ಟರ್ ಸರ್, ಹಲೋ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಏನ್ರಿ ಇದು ಏನು ಮಾಡ್ತಾವ್ರ ಅಲ್ಲಿ? ಹಾಂ ಸರ್, ಸಾರಿ. ಅಲ್ರಿ, ನಾನು ಬಂದು ಎಷ್ಟೊತ್ತಾಯ್ತು, ನೀವೇನು ಮಾಡ್ತಾ ಇದ್ದೀರಾ? ಸಿನಿಮಾ ಇತ್ತೀಚೆಗೆ ಈಗಲೇ ರಿಲೀಸ್ ಆಗೋ ಪೋಷನ್ ಅಲ್ಲಿ ಇದೆ. ಇಲ್ಲ ಸರ್, ಸೆಟಪ್ ಮಾಡ್ತಾ ಇದ್ದಲ್ಲ ಅದಕ್ಕೆ. ಸೆಟಪ್ ಮಾಡ್ತಾ ಇದ್ದೀರಾ? ನಾವು ಆಲ್ರೆಡಿ ಕ್ಯಾಮ್ರಾ ಹಾಕೊಂಡು ರೆಡಿಯಾಗಿ ನಿಂತಿದ್ದೀವಿ, ನಿಮ್ಮನ್ನೇ ಇಂಟರ್ವ್ಯೂ ಮಾಡಕ್ ಬಂದಿದ್ದೀವಿ. ಹೌದು ಸರ್, ಸ್ವಲ್ಪ ಜಾಸ್ತಿ ಕೆಲಸ ಇತ್ತು. ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟ್. ಅಲ್ಲ, ಡೈರೆಕ್ಟ್ರಿಗೆ ಅಷ್ಟೊಂದು ಕೆಲಸ ಇರುತ್ತೆ ಅಂತ ಗೊತ್ತು, ತೋರಿಸ್ಕೊಡ್ಬೇಕಲ್ಲ ಸರ್. ಕ್ಯಾಮ್ರಾಮನ್ ತೋರಿಸ್ಬೇಕಂತ ಮಾಡಿದ್ದೀರಾ? ಹೌದು ಸರ್. ಅಲ್ಲ, ಫಿಲಿಮ್ ಟ್ರೈಲರ್ ನೋಡಿದ್ವಿ, ಸಖತ್ತಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಅಂತ ಗೊತ್ತಾಗ್ತಾ ಇದೆ. ರೆಸ್ಟ್ ಮಾಡಿ ಬರ್ಬೇಕಾಗಿತ್ತು ಇಲ್ಲಿಗೆ. ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ ಸರ್ ಕೆಲಸ. 12th ರಿಲೀಸ್ ಇದೆ ಅಲ್ಲ, ಬರ್ತಾ ಇದೀವಲ್ಲ. 12th ಬೇರೆ ಫಿಲ್ಮ್ ರಿಲೀಸ್ ಇದೆ, ದೊಡ್ಡ ಫಿಲ್ಮ್ ರಿಲೀಸ್ ಇದೆ, ಎಲ್ಲರೂ ಹೊರಗಡೆ ಮಾತಾಡ್ತಾ ಇದ್ದಾರೆ. ಏನ್ ಮೀಟ್ರ್ ಇರ್ಬೇಕು ಇವ್ರಿಗೆ? ಅಷ್ಟು ದೊಡ್ಡ ಫಿಲ್ಮ್ ಎದುರುಗಡೆ ಬರ್ತಾ ಇದಾರಲ್ಲ, ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿ ಏನ್ ಚಾಲೆಂಜ್ ಹಾಕೊಂಡು ಬರ್ತಾ ಇದ್ದಾರೆ, ಏನ್ ನಂಬಿ ಬರ್ತಾ ಇದ್ದಾರೆ ಇವರು ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆ ಏನು ಉತ್ತರ ಕೊಡಕ್ಕೆ ರೆಡಿ ಇದ್ದೀರಾ ಸರ್? ಅವ್ರದ್ದು ಸಿನಿಮಾ, ನಮ್ಮದು ಸಿನಿಮಾನೇ ಸರ್. ದೊಡ್ಡ ಸಿನಿಮಾ ಡೆವಿಲ್ ಇರ್ಬೋದು, ಅದೇ ಥರ ಪಿಯೋಟು ಚಿಕ್ಕ ಸಿನಿಮಾ ಆದರೂ ನಮ್ಮ ಕಂಟೆಂಟು ದೊಡ್ಡದೇ ಸರ್. ಸೊ ಆ ಧೈರ್ಯದಲ್ಲಿ ಬರ್ತಾಯಿದ್ದೀವಿ ಸರ್. ಇವತ್ತು ಕಂಟೆಂಟು ಇಸ್ ಕಿಂಗ್ ಸರ್. ಎಸ್, ಕಂಟೆಂಟ್ ಕಿಂಗ್ ಅಂತ ಹೇಳ್ತೀರಾ, ಬಟ್ ಆ ದಿನ ಫಸ್ಟ್ ಡೇ ಫಸ್ಟ್ ಶೋ ಒಬ್ಬ ದೊಡ್ಡ ಸೆಲೆಬ್ರಿಟಿದು ನೋಡ್ಲೇಬೇಕಂತೇಳಿ ಎಲ್ಲರೂ ಆಸೆ ಪಟ್ಟಿರ್ತಾರೆ. ಅವತ್ತಿನ ದಿನ ನಿಮಗೆ ಥಿಯೇಟ್ರ್ ಫಸ್ಟ್ ಡೇ ಫಸ್ಟ್ ಶೋ ಆಗಿರುತ್ತಾ? ಅವಾಗ ಅವ್ರದ್ದು ಸೆಕೆಂಡ್ ಡೇ ಆಗಿರುತ್ತೆ ಸರ್, ನಮ್ಮದು ಫಸ್ಟ್ ಡೇ ಆಗಿರುತ್ತೆ ಸರ್. ಅವ್ರದ್ದು ಸೆಕೆಂಡ್ ಡೇ ಆಗಿರುತ್ತೆ, ಅವ್ರದ್ದು 11th ರಿಲೀಸು, ನಿಮ್ಮದು 12th ರಿಲೀಸ್. ಹೌದು ಸರ್, ಹೌದು. ಆದರೂ ಫ್ಯಾನ್ಸ್ಗಳು ಅಲ್ಲೇ ಮುಗಿಬಿದ್ದಿರ್ತಾರೆ. ಮತ್ತೆ ನಿಮ್ಮ ಫಿಲಿಮ್ಗೆ ಬರ್ತಾರೆ ಅನ್ನೋದು ಏನು ಬೇಸ್ ಇದೆ ಅಂತಾರೆ ಮೇನ್ ಆಗಿ ಹೇಳ್ಬೇಕಂದ್ರೆ? ಟ್ರೈಲರ್ ನೋಡ್ತಾರಲ್ಲ ಸರ್ ಸ್ವಲ್ಪ ಜನ, ಅವರು ಖಂಡಿತ ಬರ್ತಾರೆ. ನಮಗೆ ಅಂತ ಸೆಟ್ ಆಫ್ ಆಡಿಯನ್ಸು ನಾವು ಹೆಂಗೋ ಪುಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ನಮ್ಮ ಟ್ರೈಲರು ನೋಡಿದ್ರೆ ಖಂಡಿತ ನಮ್ಮ ಫಿಲಿಮ್ ಯಾವುದು, ನಮ್ಮ ಕ್ವಾಲಿಟಿ ಏನು ಅಂತ ಅವ್ರಿಗೂ ಗೊತ್ತಾಗತ್ತೆ, ನಾವೇನು ಹೇಳಕ್ಕೆ ಹೊರಟಿದ್ರೆ ಅಂತಲೂ ಗೊತ್ತಾಗತ್ತೆ. ಸೊ ಒಂದು ನಂಬಿಕೆ ಇದೆ ಸರ್, ಬರ್ತಾರೆ ಅಂತ ನಮ್ಮ ಕನ್ನಡ ಆಡಿಯನ್ಸು. ಎಲ್ಲ ಒಂದು ಕಡೆ ಮಾತಾಡ್ತಿದ್ರೆ ಡೆವಿಲ್ ಅಪೋಸಿಟ್ ಬರ್ತಾ ಇದ್ದೀವಿ, ಒಂದೇನೋ ಪ್ರಚಾರ ಆಗುತ್ತೆ, ಅದೊಂದು ಸ್ಟ್ರಾಟಜಿ ಇರ್ಬೋದಾ ನಿಮ್ದಂತ? ಅದಿರ್ಬೋದು ಸರ್, ಬಟ್ ಡೆವಿಲ್ ಆಪೋಸಿಟ್ ಅಂತ ಹೇಳ್ಬೇಡಿ, ಡೆವಿಲ್ ಜೊತೆದಲ್ಲಿ ಬರ್ತಾ ಇದ್ದೀವಿ ಅಂತ ಹೇಳಿ. ಡೆವಿಲ್ ಜೊತೆ? ಹೌದು ಸರ್. ಡೆವಿಲ್ ಜೊತೆನೂ ಆಗಲ್ಲ, ಒನ್ ಡೇ ಪೇಪರ್ ನೀವು ಹೇಳ್ದಂಗೆ ಒನ್ ಡೇ ಆದಮೇಲೆ. ಹೌದು ಸರ್, ಹಂಗೆ ಹೇಳಿ ಸರ್, ಪರವಾಗಿಲ್ಲ. ಒನ್ ಡೇ ಆದಮೇಲೆ ಬರ್ತಾ ಇದ್ದೀವಿ. ಓಕೆ, ಈಗ ಡೈರೆಕ್ಟಾಗಿ ಕೇಳ್ತೀನಿ, ದರ್ಶನ್ ಫ್ಯಾನ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ ಟೈಮಲ್ಲಿ ಯಾವುದೋ ಫಿಲಿಮ್ ಬರಲ್ಲ, ನಮ್ಮ ಬಾಸದೇ ಇರುತ್ತೆ ಅನ್ನೋರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಆಲ್ರೆಡಿ ದರ್ಶನ್ ಫ್ಯಾನ್ಸು ನಮ್ಮನ್ನು ರೋಸ್ಟ್ ಮಾಡ್ತಾ ಇದ್ದಾರೆ ಸರ್. ಅದೇ ಟೈಮಲ್ಲಿ ನಮ್ಮ ಟ್ರೈಲರ್ ನೋಡಿದ್ರು ಸರ್, ಅವ್ರಿಗೆ ತುಂಬ ಇಷ್ಟ ಆಗಿದೆ. ಜೆನ್ಯೂನ್ ದರ್ಶನ್ ಫ್ಯಾನ್ಸು ನಮಗೆ ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಬಾಸ್ ಫಿಲಿಮ್ ನಾವು ಫಸ್ಟ್ ನೋಡ್ತೀವಿ, ಅದಾದಮೇಲೆ ನಮ್ಮ ಪಿಯೋಟು ನಮ್ಮದು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೀವು ನಂಬಲ್ಲ, ಜಾಕ್ ಸರ್ ಮಾತಾಡಿರೋದು ಒಂದು ವಿಡಿಯೋ ಮೀಟ್ರು, ಅದು ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ ಸರ್. ಹಂಗಂದರೆ ನೋಡಿ, ನಮಗೆ ಸಪೋರ್ಟ್ ಅವ್ರ ಕಡೆ ಇದೆ, ದರ್ಶನ್ ಫ್ಯಾನ್ಸ್ ಕಡೆ ಇಂದ ನಮಗೆ ಸಪೋರ್ಟ್ ಇದೆ ಸರ್. ಪಿಯೋಟ್ ಈ ಕಥೆ ಹುಟ್ಟಿದ್ದು ಎಲ್ಲಿ, ಹೇಗೆ, ಅನುಭವದಿಂದ ಬಂತ, ನೋಡಿ ಬಂತ? ಆ್ಯಕ್ಚುಲಿ ಅಂದರೆ ನಮ್ಮ ಲೈಫಲ್ಲಿ ನಾವು ಸ್ವಲ್ಪ ಪಿಯೋಟ್ಸ್ನ ನೋಡ್ತೀವಲ್ಲ ಸರ್. ಸೊ ಅವ್ರನ್ನ ನಾವು ಅಂದರೆ ಸೊಸೈಟಿ ಅವ್ರನ್ನ ಹೆಂಗೆ ಟ್ರೀಟ್ ಮಾಡತ್ತಲ್ಲ ಸರ್, ಅದು ನನಗೆಲ್ಲೋ ಸರಿ ಅನಿಸಿಲ್ಲ. ಅದ್ರ ಬಗ್ಗೆ ಎಲ್ಲಂದರೆ ನಾನು ಮಾತಾಡಬೇಕು ಅಂತ ಅನಿಸ್ತು. ಅವ್ರನ್ನ ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ಸೊಸೈಟಿ ಯಾವಾಗಲೂ ಒಬ್ಬರನ್ನ ಹೆಂಗೆ ಲೇಬಲ್ ಮಾಡ್ತಾರೆ, ಆ ಲೇಬಲೇ ಸರ್ ಪಿಯೋಟು. ಒಬ್ಬರನ್ನ ಕುಡುಕ ಪಿಯೋಟನ್ ಅಂತಾರೆ, ಸ್ಮೋಕರನ್ ಅಂತಾರೆ, ಇಲ್ಲ ಪ್ರಾಸ್ಟಿಟ್ಯೂಟನ್ ಅಂತಾರೆ. ಆ ವಿಷಯನ ಲೇಬಲ್ ಮಾಡ್ತಾರಲ್ಲ ಸರ್ ಜನ, ಅದು ಮಾಡಬಾರ್ದು ಸರ್. ಅರ್ಥ ಮಾಡ್ಕೊಳ್ಬೇಕು, ಎಸ್ಪೆಷಲಿ ಪಿಯೋಟ್ಸ್ನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರನೇ ಸರ್ ಆ್ಯಕ್ಚುಲಿ ಈ ಟಾಪಿಕ್ ಇವತ್ತು ಮಾತಾಡಬೇಕು ಅಂತ ಅನಿಸ್ತು. ಥ್ರೂ ಫಿಲಿಮ್, ಥ್ರೂ ಆರ್ಟ್ ಫಾರ್ಮ್ ಮಾತಾಡಬೇಕು ಅಂತ ಅನಿಸ್ತು, ಅದಕ್ಕೆ ಸರ್. ಒಂದು ಸಮಾಜಕ್ಕೆ ಸಂದೇಶ ಕೊಡಬೇಕಾದ್ರೆ ಪಿಯೋಟ್ ಅಂತ ಟೈಟ್ಲ್ ಇಟ್ಕೊಂಡಿದ್ರಿ. ಇದೇ ಕಂಟೆಂಟೇ ನಾನು ಮಾಡ್ಬೇಕಂತೇಳಿ ಮೇನ್ ಆಗಿ ಅನಿಸಿದ್ದೇನೆ. ಇತ್ತೀಚೆಗೆ ದೊಡ್ಡ ದೊಡ್ಡ ಅಬ್ಬರದ ಫಿಲಿಮ್ಗಳು ಬರ್ತಾ ಇದ್ದಾವೆ ಸರ್. ಈ ಕಂಟೆಂಟು ಇವತ್ತು ನಿಮಗೆ ಗೊತ್ತು ಕರ್ನಾಟಕದಲ್ಲಿ ಯಾವ್ದು ಜಾಸ್ತಿ ಸೇಲ್ ಆಗುತ್ತೆ ಅಂತ. ಸೊ ಇಲ್ಲಿ ಇಷ್ಟು ಅಂದರೆ ತುಂಬ ಜನ ಕನ್ಸ್ಯೂಮ್ ಮಾಡ್ತಾರೆ. ಸೊ ಇದಕ್ಕೆ ಅಂತಲೇ ಒಂದು ಮಾರ್ಕೆಟ್ ಇದೆ. ಕುಡುಕರಿಗೆ? ಹೌದು ಸರ್, ಅಫ್ಕೋರ್ಸ್ ಇದೆ ಅಲ್ಲ ಸರ್. ದೇಶದ ಒಂದು ಮೂಲದ ಆಸ್ತಿ ಅವರೇ ಅಂತೀರಾ? ಹೌದು ಸರ್. ಅವ್ರ ಮೇಲೆ ಮಾಡಿದ್ರೆ ಒಟ್ಟು ಅವರಲ್ಲಿ ಯಾರಾದರೂ ಒಬ್ರು ಒಂದು 10% ಹೋಗಿದ್ರೆ ಬರ್ತಾರಂತೀರ?
ಹಾಂ ಬರ್ತಾರೆ ಸರ್, ಖಂಡಿತ ಬರ್ತಾರೆ. ಸಾಂಗ್ ಅಲ್ಲೂ ಇದೆಲ್ಲ ಸರ್, ಗೌರ್ಮೆಂಟ್ ನಡೆಯೋದು ಅದರಿಂದನೇ ಅಂತ ಎಸ್ ಆ ಥರನೇ ಆ ಕಾನ್ಸೆಪ್ಟ್ ಮೇಲೆ ಮಾಡಿದ್ರು. ಬಟ್ ರಿಯಾಬ್ ಅನ್ನೋ ಒಂದು ಸೆಂಟಿಮೆಂಟ್ ಸೇರಿಸಿದ್ದೀರಾ, ಅದು ಹೇಗೆ ಕನೆಕ್ಟ್ ಆಗುತ್ತೆ? ಓಕೆ, ನಿಮ್ಗೆ ಆ ಸಾಂಗ್ ಇಷ್ಟ ಆಯ್ತಾ? ಸಿಕ್ಕಾಪಟ್ಟೆ ಇಷ್ಟ, ರಿಯಾಲಿಟಿ ಅನಿಸ್ತಾ? ರಿಯಾಲಿಟಿ ಅನಿಸ್ತು. ಓಕೆ, ಆ್ಯಕ್ಚುಲಿ ನೀವು ಕೇಳಿರ್ಬೋದು, ಆ್ಯಕ್ಚುಲಿ ಆಲ್ಕೋಹಾಲ್ ತುಂಬ ಅಡಿಕ್ಷನ್ ಆಗಿರೋರನ್ನ ರಿಯಾಬ್ಗೆ ಹಾಕ್ತಾರೆ. ನನಗೆ ಮೈಂಡಲ್ಲಿ ಏನಿತ್ತು ಅಂದರೆ, ರಿಯಾಬ್ ಪೋರ್ಷನ್ಸು ಫಸ್ಟು ಟೈಮು ನಾವು ಸ್ವಲ್ಪ ರಿಯಾಲಿಟಿನ ತೋರಿಸೋಣ, ಕ್ಲೋಸರ್ ಟು ರಿಯಾಲಿಟಿನ ತೋರಿಸೋಣ ಅಂತ ಒಂದು ಮೈಂಡಲ್ಲಿ ಇತ್ತು ಸರ್. ಅದನ್ನು ಆ್ಯಕ್ಚುಲಿ ನಾನು ಆಮೇಲೆ ಶಂಕು ಸಾರು ಅಂದರೆ DOP ಸಾರು ಅಂದರೆ ನಾವು ಬೇರೆ ಕಡೆ ಇವರು ನನ್ನ ಕರ್ಕೊಂಡೋದ್ರು ರಿಯಾಬ್ಸು, ಅವ್ರ ಹತ್ರ ನಾವು ಮಾತಾಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ಆಮೇಲೆ ನನಗೂ ಗೊತ್ತಿರೋ ಒಂದು ರಿಯಾಬ್ ಸೆಂಟರ್ ಇತ್ತು, ನಾವು ಅಲ್ಲಿ ಹೋಗಿದ್ರಿ, ಅಲ್ಲಿ ಮಾತಾಡಿದ್ರಿ, ಆಮೇಲೆ ಆ ಲೊಕೇಶನ್ಸ್ ನೋಡಿದ್ರಿ. ಆಮೇಲೆ ಶಂಕು ಅವರು ಈ ಲೊಕೇಶನ್ ಚೆನ್ನಾಗಿರುತ್ತೆ, ಸೂಟ್ ಆಗುತ್ತೆ ಅಂತ ಅಂದರು. ಅಲ್ಲೊಂದು 150 ಮೆಂಬರ್ಸ್ ಇದ್ದರು. ಅವ್ರ ಜೊತೆ ಅಂದರೆ ಅವ್ರನ್ನ ನಾವು ಅಬ್ಸರ್ವ್ ಮಾಡುವಾಗ ನಮಗೆ ಸುಮಾರು ವಿಷಯಗಳು ತುಂಬ ಯೂನಿಕಾಗಿ ಅನಿಸ್ತು. ಅಂದರೆ ನಮ್ಮ ಆಡಿಯನ್ಸ್ ಯಾರು ನೋಡದೆ ಇರೋ ಥರ ಒಂದು ಫೀಲು, ಆ ಫೀಲ್ನ ನಾವು ಥಿಯೇಟ್ರಲ್ಲಿ ಕೊಡಬೇಕು, ವಿತ್ ಸಾಂಗು ಬರಬೇಕು ಅಂತ ಪ್ಲ್ಯಾನ್ ಮಾಡಿ ನಾವು ಅದು ಎಕ್ಸಿಕ್ಯೂಟ್ ಮಾಡಿದ್ದು ಸರ್. ಆ್ಯಕ್ಚುಲಿ ಒಂದು ಇಂಟರ್ವ್ಯೂ ಟ್ರೈಲ್ ಲಾನ್ಸಲ್ಲಿ ನೀವು ಹೇಳ್ತಿದ್ರು, ಲೈವ್ ಆಗಿ ನಾವು ಶೂಟ್ ಮಾಡಿದ್ವಿ ಅಂತೇಳಿ ಹೀರೋ ಹೇಳ್ತಾ ಇದ್ರು. ಅಲ್ಲಿ ಎಷ್ಟು ಚಾಲೆಂಜ್ ಆಗಿತ್ತು ಸರ್, ಸೆಟ್ ಹಾಕಿ ಶೂಟ್ ಮಾಡೋದೇ ಒಂದು ಚಾಲೆಂಜ್ ಆಗಿರುತ್ತೆ, ಬಟ್ ಲೈವ್ ಆಗಿ ಅವ್ರ ಮಧ್ಯೆ ರಿಯಾಲಿಟಿಗಾಗಿ ಶೂಟ್ ಮಾಡಿದ್ರು ಅಂತೇಳಿ ಹೇಳ್ತಾ ಇದ್ರು. ನಿಮ್ಮ ಪೋರ್ಷನ್ ಹೆಂಗಿತ್ತು DOP ಆಗಿ? ಸರ್ ಆ್ಯಕ್ಚುಲಿ ನಾವು ಅದನ್ನು ಶೂಟ್ ಮಾಡಿದ್ದು ಮಾರತ್ತಳ್ಳಿ ಆ ಭಾಗದಲ್ಲಿ ಒಂದು ರಿಯಾಬ್ ಸೆಂಟ್ರ್ ಇತ್ತು. ಸೊ ಅಲ್ಲಿ ಶೂಟ್ ಮಾಡಿದ್ದು ಆ್ಯಕ್ಚುಲಿ. ಅಲ್ಲಿ ಮೋರ್ ದೆನ್ ಒಂದು 150 ಜನ ಮೇಲೆ ಇದ್ದರು, ತುಂಬ ಜನ ಇದ್ದರು. ನಮಗೆ ತುಂಬಾ ಭಯ ಇತ್ತು, ಯಾಕೆಂದರೆ ಎಲ್ಲರೂ ಲೈಕ್ ಮೆಂಟಲಿ ಡಿಸೇಬಲ್ಡ್ ಅಂತಲೇ ಹೇಳ್ಬೋದು. ಕೈಂಡ್ ಆಫ್ ವೆರಿ ಡೇಂಜರಸ್ ಪೀಪಲ್. ಅಲ್ಲಿ ನಮಗೆ ಇನ್ಸ್ಟ್ರಕ್ಟೆಡ್ ಮಾಡಿದ್ದು ಮೊದಲು ಹೋಗೋಕ್ಕಿಂತ ಮುಂಚೆನೇ, ನೀವು ಯಾವುದೇ ಥರದ ಶಾರ್ಪ್ ಆಬ್ಜೆಕ್ಟ್ಸ್ ಆಗಲಿ, ಲಿಕ್ವಿಡ್ ಮೆಟೀರಿಯಲ್ಸ್ ಆಗಲಿ, ಗ್ಲಾಸು ಈ ಥರದ್ದು ಯಾವುದೂ ತೊಗೊಂಡು ಹೋಗಬಾರ್ದು ಅಂತ. ಮತ್ತು ಲೈಟ್ಸ್ಗಳು ಅಷ್ಟೇ, ನಾವು ತುಂಬ ಮೋಸ್ಟ್ಲಿ ಲೈಟ್ಸ್ ಒಂದೇ ಒಂದು ಚಿಕ್ಕದು ಸಣ್ಣದೊಂದು ಲೈಟ್ ತೊಗೊಂಡೋಗಿದ್ದು ಅಷ್ಟೇ ಹೊರತು ಯಾವುದೇ ಆಗಲಿ ತೊಗೊಂಡೋಗಿರೋ ಒಳಗೆ. ಸೊ ಅಷ್ಟು ತುಂಬಾ ಮಿನಿಮಲ್ ಕ್ರೂ ಸೆಟಪ್. ನಾನು ಮತ್ತು ಲಿಖಿತ್ ಅವರು, ಕಾರ್ತಿಕ್ ಮತ್ತು ನನ್ನ ಜೊತೆ ಒಬ್ಬರು ಫೋಕಸ್ ಪುಲ್ಲರು, ಇಷ್ಟೇ ಜನ, 4 ರಿಂದ 5 ಜನ ಅಷ್ಟೇ ಹೋಗಿದ್ದು. ಸರ್ ಅಲ್ಲಿ ಹೇಗಿರುತ್ತೆ ಅಂದರೆ, ನೀವು ನಂಬಲ್ಲ, 150 ಜನ ಇರ್ತಾರೆ, ಒಬ್ಬರನ್ನೊಬ್ಬರು ಮಾತಾಡಲ್ಲ. ಬಟ್ ಎಲ್ಲರ ಜೊತೆಗೆ ಒಂದು 3 ರಿಂದ 4 ತಿಂಗಳು ಜೊತೆಲೇ ಇರ್ತಾರೆ. ಒಬ್ಬರನ್ನೊಬ್ಬರು ಮಾತಾಡೋ ಹಾಗೂ ಇಲ್ಲ, ಒಬ್ಬರೊಬ್ಬರ ಹೆಸರಿಗೂ ಒಬ್ರಿಗೂ ಗೊತ್ತಿಲ್ಲ, ಯಾರನ್ನೂ ಮಾತಾಡೋಂಗಿಲ್ಲ. ಸೊ ನಾವು ಕೂಡ ಅಷ್ಟೇ, ಯಾರನ್ನೂ ಮಾತಾಡೋಸೋ ಆಗಿಲ್ಲ. ಆ ಪ್ಲೇಸಲ್ಲಿ ಹೀರೋ ಹೆಂಗೆ ಆ್ಯಕ್ಟ್ ಮಾಡೋದು? ಹೀರೋ ಬಂದ್ಬಿಟ್ಟು ಪ್ಲೀಸ್ ಅವರು ಲಿಖಿತ್ ಅವರಂತೂ ತುಂಬಾ ಭಯ ಬಿದ್ದಿದ್ರು. ಏಕೆಂದರೆ ಅವ್ರ ಜೊತೆ ನಾವಾದರೂ ಸ್ವಲ್ಪ ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡಿದ್ರು, ಅವ್ರ ಜೊತೆಲೇ ಇದ್ದರು, ಅವ್ರ ಜೊತೆನೇ ಮಾತಾಡ್ತಿದ್ರು. ಸೊ ಸ್ವಲ್ಪನೇ ಕಷ್ಟ ಆಯಿತು ಅನ್ಸುತ್ತೆ ಅವ್ರು ಲಿಖಿತ್ ಅವ್ರಿಗೆ ಅಲ್ಲಿ ಕೂಡ. ಸರ್ ರಿಯಾಬಲ್ಲಿ ಕಾನ್ಸೆಪ್ಟ್ ಮಾಡಿದ್ರಲ್ಲ, ಲೈವ್ ಆಗಿ ಶೂಟ್ ಮಾಡ್ಬೇಕಂತ ಸ್ಕ್ರಿಪ್ಟಲ್ಲೇ ಬರ್ಕೊಂಡಿದ್ರ ಅಥವಾ ನೋಡ್ಕೊಂಡು ಪ್ಲ್ಯಾನ್ ಮಾಡಿದ್ರ ಅಂತ? ಇಲ್ಲ ಸರ್, ರಿಯಾಬು ಲೈವ್ ಹೋಗ್ಬೇಕಂತಲೇ ಆಸೆ ಇತ್ತು. ಇಫ್ ನೋಬಡಿ ಈಸ್ ಗಿವಿಂಗ್ ಪರ್ಮಿಷನ್, ನಾವು ಬೇರೆ ಆಪ್ಷನ್ ಎಲ್ಲ ನಮಗೆ, ನಾವು ಸೆಟ್ಟಿಗೆ ಹೋಗಬೇಕಾಗಿತ್ತು. ಬಟ್ ನಾವು ಅಂದರೆ ಪ್ರಯತ್ನ ಪಡೋದು ನಾವು ಬಿಟ್ಟಿಲ್ಲ. ನಾವು ತುಂಬ ರಿಯಾಲಿಟಿಯಾಗೆ ಮಾಡಬೇಕು ಅಂತ ಒಂದು ಫಸ್ಟೇ ಮೈಂಡಲ್ಲಿತ್ತು. ವಿ ಟ್ರೈಡ್ ಆ್ಯಂಡ್ ವಿ ಗಾಟ್ ಒನ್ ರಿಯಾಬ್ ಸರ್. ಅಂದರೆ ಈ ಒಂದು ಕ್ವಶನ್ನು, ಲಿಖಿತ್ ಅವರು ಲೈಕ್ ಅವ್ರಿಗೆ ನಾನು ಏನು ಅಂದೇನಂದರೆ, ಅವ್ರ ಥರ ನೀವು ಬದುಕಬೇಕು, ಅವ್ರು ಏನು ಮಾಡ್ತಾರೋ ನೀವು ಅದು ಮಾಡಬೇಕು. ಅವ್ರು ಊಟ ಮಾಡಿದ್ರೆ ಊಟ ಮಾಡಬೇಕು, ಅವ್ರು ಪ್ರೇಯರ್ ಮಾಡಿದ್ರೆ ಪ್ರೇಯರ್ ಮಾಡಬೇಕು, ಅವರು ಫಿಲಿಮ್ ನೋಡಿದ್ರೆ ನೀವು ಫಿಲಿಮ್ ನೋಡಬೇಕು, ಅವ್ರು ಮಲ್ಕೊಂಡ್ರೆ ನೀವು ಮಲ್ಕೊಳ್ಬೇಕು. ಈ ಥರನೇ ಇತ್ತು. ಅವ್ರು ಏನೆಲ್ಲ ಮಾಡ್ತಾರೋ ಅದೆಲ್ಲ ನೀವು ಮಾಡಬೇಕು. ಅವ್ರು ಬಟ್ಟೆ ಒಗಿತಾ ಇದ್ರೆ ನೀವು ಬಟ್ಟೆ, ವಾಕ್ ಮಾಡಿದ್ರೆ ನೀವು ವಾಕ್ ಮಾಡಬೇಕು. ಆ ಥರನೇ ಇತ್ತು ಸರ್. ಸೈಲೆಂಟಾಗಿ ಇರ್ಬೇಕು ಸರ್, ಫುಲ್ ಸೈಲೆಂಟಾಗಿರ್ತಾರೆ. ನಾವು ಶೂಟ್ ಮಾಡಿದ್ರು ಯಾರು ನಮ್ಮ ಹತ್ರ ಬಂದುಬಿಟ್ಟು ಏನು ಮಾಡ್ತಾಯಿದ್ಯಾ, ಮಾನಿಟರ್ನ ನೋಡೋದು ಅದೆಲ್ಲ ಏನೂ ಇರ್ತಾ ಇದ್ದಿಲ್ಲ. ಅವ್ರ ಪಾಟಿಗೆ ಅವ್ರು ಇರ್ತಾರೆ. ನಾವು ಹಂಗೆ ಶೂಟ್ ಮಾಡ್ಕೊಂಡು ಬಂದ್ರಿ ಸರ್. ಆ್ಯಕ್ಚುಲಿ ಈ ಫಿಲಿಮಲ್ಲಿ ಎಷ್ಟು ಸಾಂಗ್ ಕೊರಿಯೋಗ್ರಫಿ ಮಾಡ್ತೀರಿ ಸರ್? ನಾವು ಒಂದೇ ಸಾಂಗೇ ಮಾಡಿದ್ದೀನಿ ಸರ್. ಅದು ಜಾಲಿ ಜಾಕ್ ಅವರು? ಇಲ್ಲ, ಜಾಲಿ ಜಾಕ್ ಸರ್ ಇದರಲ್ಲಿ ಒಟ್ಟು 6 ಸಾಂಗ್ ಇದೆ. 6 ಸಾಂಗು 5 ಸಾಂಗು ಮಾಂಟೇಜ್. ಈವನ್ ಜಾಲಿ ಅದು ಕಂಪೋಸಿಷನ್ಸಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡ್ರೆ ಅಷ್ಟೇ. ಬಿಟ್ಟರೆ ಇದು ಪಿಯೋಟ್ ಆ್ಯಂಥಮ್ ಅದು ಮಾತ್ರನೇ ನಾವು ಕೊರಿಯೋ ಮಾಡಿ. ಆ್ಯಕ್ಚುಲಿ ಪ್ರೆಸ್ ಮೀಟಲ್ಲಿ ಪಿಯೋಟ್ ಆ್ಯಂಥಮು ನಾವು ಪ್ಲೇ ಮಾಡಿದ್ರಿ. ಹೌದು ಹೌದು ಸರ್. ಅದು ಅದ್ರದ್ದೇ ರಿಲೇಟೆಡ್ ಅಲ್ಲ, ಬಿಕಾಸ್ ಸುಮ್ಮನೆ ಹಂಗೆ ಒಂದು ಸ್ಟೆಪ್ ಹಾಕೋಣ ಅಂತ ಹಾಕಿದ್ದು. ಅದು ಬಿಟ್ಟರೆ ಅದ್ರದ್ದು ರಿಲೇಟೆಡ್ ಅಲ್ಲ. ಹಂಗೆ ಇವರು ಒಂದು ಪಾತ್ರನೂ ಮಾಡಿದ್ದಾರೆ, ಟ್ರೈಲರಲ್ಲೂ ಇರ್ತಾರೆ.
ಯಾವ ಥರ ಮಾಡಿದ್ರಿ? ಸಿಗರೆಟ್ ಹೊಡಿಯೋ ಪೋರ್ಷನ್ ಒಂದು ಬರುತ್ತೆ, ಇದು ಮೈಸೂರು ಪ್ಯಾಲೇಸ್ ಅದ್ರ ಹಿಂದೆ ಅಲ್ಲೊಂದು ಶಾರ್ಟ್ ಅಲ್ಲಿ ಟ್ರೈಲರ್ ಅಲ್ಲಿ ಬರ್ತೀನಿ. ಬಟ್ ಎಂಟೈರ್ ಸಿನಿಮಾ ಅಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಒಂದು ಮಾಡಿದೀನಿ, ಹೀರೋಗೆ ಫ್ರೆಂಡ್ ತರ. ಈ ಟೀಮ್ ಹೆಂಗ್ ಕನೆಕ್ಟ್ ಆಯ್ತು ಸರ್ ನಿಮಗೆ? ಆಕ್ಚುಲಿ ನಾನು ಒಂದು ಸಿನಿಮಾ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಆ ಸಿನಿಮಾಲಿ ಇವರು ಆಕ್ಚುಲಿ ನಾವಿಬ್ರು ಫ್ರೆಂಡ್ಸ್. ಸುಮಾರು ವರ್ಷದಿಂದ ನಾನು ಶಂಕು ಬಂದು ಇಬ್ರು ಫ್ರೆಂಡ್ಸು. ಸೊ ನಾವು ಸಿನಿಮಾ ಒಂದು ಕಂಪ್ನಿಯ ವರ್ಕ್ ಮಾಡ್ತಿರೋ ಸಿನಿಮಾ ಬಗ್ಗೆ ತುಂಬ ಮಾತಾಡ್ತಿರ್ತೀವಿ. ನೈಟ್ ಶಿಫ್ಟ್ ಮುಗಿಸ್ಕೊಂಡು 3 ಗಂಟೆಲಿ ಮಾತಾಡ್ತಿರ್ತೀವಿ. ಬರೀ ಏನು ಕತೆ ಇಲ್ಲ ನಮ್ಮ ಹತ್ರ ಮಾತಾಡೋದು. ಸೊ ಹಂಗೆ ಮಾತಾಡ್ತಿರೋವಾಗ ಒಂದೊಂದು ಕನೆಕ್ಟ್ ಆಗ್ತಿತ್ತು. ಒಂದು ಪ್ರಾಜೆಕ್ಟ್ ನನಗೆ ಬಂತು. ಆ ಪ್ರಾಜೆಕ್ಟಲ್ಲಿ ನಾವು ವರ್ಕ್ ಮಾಡ್ತಿದ್ದೆ ಆಸ್ ಎ DOP ಆಗಿ. ಸೊ ಅಲ್ಲಿ ವರ್ಕ್ ಮಾಡ್ತಿರೋವಾಗ ಇವರು ಅಸೋಸಿಯೇಟ್ ಅದು ಅಸಿಸ್ಟೆಂಟ್ ಅಸೋಸಿಯೇಟ್ ನನಗೂ ಗೊತ್ತಿಲ್ಲ ಸರ್. ನಾ ಅಸಿಸ್ಟೆಂಟ್ ಅಸೋಸಿಯೇಟ್. ಸೊ ಅದರಲ್ಲಿ ನಾವಿಬ್ರು DOP ಆಗಿ ವರ್ಕ್ ಮಾಡ್ತಿದ್ರಿ, ನಾನು ಶಂಕರ್ ಇಬ್ರು. ಅಲ್ಲಿಂದ ಹಂಗೆ ಟೀಮ್ ಫಾರ್ಮ್ ಆಯ್ತು. ಅದರಲ್ಲಿ ಲಿಖಿತ್ ಹೀರೋ ಇದಾರಲ್ಲ, ಅವ್ರು co-ಡೈರೆಕ್ಟರ್ ಆಗಿತ್ತು. ಸೊ ನಾವೇ ಒಂದು ಟೀಮ್ ಆಲ್ರೆಡಿ ಫಾರ್ಮ್ ಆಗಿದ್ದೀವಿ. ನಮ್ಮ ಟೀಮ್ನ ಹಂಗೆ ತಗೊಂಡು ಹೋಗೋಣ ಅನ್ನೋದು ಒಂದು ಇದಿತ್ತು. ಸೊ ವಿ ಆರ್ ವೆರಿ ಕ್ಲೋಸ್, ಲೈಕ್ ನಾವು ಒಂದೇ ಏರಿಯಾಲಿ ಇದ್ದೀವಿ. ನೀವು ಸತ್ಯ ಹೇಳ್ಬೇಕು, ಶೂಟಿಂಗ್ ಸೆಟ್ ಅಲ್ಲಿ ಯಾರು ಪಿವೋಟ್ಗಳಾಗಿದ್ರು? ಶೂಟಿಂಗ್ ಸೆಟ್ ಅಲ್ಲ ಸರ್, ಇಲ್ಲ ಸರ್. ನಿಜವಾದ ಪಿವೋಟ್ಗಳು ಯಾರು ಇದ್ರ ಅಂತ? ಇಲ್ಲ ಸರ್, ಇಲ್ಲ ಅಂದರೆ ನಾವು ಇವ್ರಿಗೆ ಕೇಳ್ತಾ ಇದ್ದೀನಿ ಸರ್. ಹೌದಾ? ಅವ್ರನ್ನ ಯಾರು ಇಲ್ಲ ಸರ್. ತುಂಬಾ ಡೆಡಿಕೇಶನ್. ಇವ್ರು ಟೈಮ್ ಯಾವುದಕ್ಕೂ ಕೊಡಲ್ಲ, ನಮ್ಗೆ ಗೊತ್ತಿರಂಗೆ ಸರ್. ಇವ್ರು ಯಾವುದಕ್ಕೂ ಟೈಮು ಕೊಡಲ್ಲ. ಯಾವಾಗ ಎಲ್ಲಿ ಶೂಟು ಏನಂತ ಅದು ಒಂಥರ ಇವ್ರು ಹೇಳ್ತಾರೆ ಇಲ್ಲಿ ಹೋಗಿ ಅಂದ್ರೆ ಅಲ್ಲಿ ನೈಟ್ ಇಷ್ಟು ಗಂಟೆಗೆ ಮುಗಿಯುತ್ತೆ ಅನ್ನೋದಲ್ಲ. ಏನು ಲೇಟ್ ನೈಟ್ ಆಗುತ್ತೆ, 2 ಗಂಟೆ 3 ಗಂಟೆ 4 ಗಂಟೆ. ಮೋಸ್ಟ್ಲಿ ನೈಟ್ ಶೂಟ್ಸ್ ಜಾಸ್ತಿ ಆಗಿದೆ. ಸೊ ಆ ಥರ ಟೈಮ್ ಅದಕ್ಕಂತ ಯಾವುದಿಲ್ಲ, ಯಾರನ್ನೂ ನಾವು ಆ ಥರ ನೋಡೋಕ್ಕಾಗಲ್ಲ. ನೀವು ಅದರ್ ದೆನ್ ಪಾರ್ಟ್ ಆಫ್ ದ ಟೀಮ್ ಆಚೆ ಸುಮಾರು ಜನ ನೋಡ್ತಿದ್ವಿ. ಶೂಟಿಂಗ್ ಸ್ಪಾಟ್ ನಡೆಯೋ ಜಾಗದಲ್ಲಿ ಅಲ್ಲಿ ಇಲ್ಲ ಅಂತ ನೋಡ್ತಿದ್ವಿ. ನೀವು ನಮ್ಮ ಫಿಲಿಮಲ್ಲಿ ನೈಟ್ ಅಂದರೆ ಡೇ ಶಾಟ್, ಅರ್ಲಿ ಮಾರ್ನಿಂಗ್ ಶಾಟ್ ಥರ ಇರುತ್ತೆ. ಬಟ್ ಅದನ್ನ ನಾವು ನೈಟ್ ಶೂಟ್ ಮಾಡಿರ್ತೀವಿ. ಆ ಥರ ಕ್ಯಾಮ್ರಾ ವರ್ಕ್ ಏನು ಮಾಡಿರ್ತಾರೆ. ಪಿವೋಟನ್ನ ಟೈಟ್ಲೆ ಹೇಗೆ ಹುಟ್ಟುತ್ತೆ ಅಂತ ಅದೇ ಇಡಬೇಕಂತೇಳಿ ಯಾವಾಗ ಪ್ಲ್ಯಾನ್ ಮಾಡಿದ್ವಿ ಸರ್? ಒಂದು ಆಲ್ಕೋಹಾಲ್ ಸ್ಕ್ರಿಪ್ಟು ಲೈಕ್ ಒಂದು ಐಡಿಯಾ ಇದೆ. ಅದಕ್ಕೆ ಒಂದು ಕಂಪ್ಲೀಟ್ ಒಂದು ಸ್ಟೋರಿ ಬರೀತೀನಿ 1 ಲೈನಲ್ಲಿ. ಕಂಪ್ಲೀಟ್ 1 ಲೈನ್ ಬರೀತೀನಿ. ಆಮೇಲೆ ಸ್ಕ್ರೀನ್ ಪ್ಲೇ ಮಾಡಬೇಕು. ಬಟ್ ಇದೇ ಒಂದು ಫಿಲಿಮ್ ಅಂತ. ಆಮೇಲೆ ಸ್ಟೋರೀಸ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಇದಕ್ಕೊಂದು ಟೈಟಲ್ ಇಡಬೇಕು ಅಂತ. ಆ್ಯಂಡ್ ನನಗೆ ಈ ಲೇಬಲ್ ಮೇಲೆ ತುಂಬ ಆಸೆ. ಅಂದರೆ ಯಾರಂದರೆ ಲೇಬಲ್ ಮಾಡ್ತಾರಲ್ಲ, ಐ ಮೀನ್ ಒಬ್ರನ್ನ ಅಡ್ರೆಸ್ ಮಾಡೋದಕ್ಕೆ ಒಂದು ಲೇಬಲ್ ಹಾಕ್ತಾರಲ್ಲ, ನಮ್ಮನ್ನ ಅಂದರೆ ಒಂದು ಸ್ಲೇವ್ ಥರ ಮಾಡೋದಕ್ಕೆ ಮಾಡ್ತಾರಲ್ಲ, ಆ ಲೇಬಲ್ ಮೇಲೆ ನನಗೆ ಸ್ವಲ್ಪ ಇಷ್ಟ. ಅಂದರೆ ಆ ಥರ ಟೈಟಲ್ಸು. ಅದರಿಂದ ಹೆಂಗಂದರೆ ಪೀಪಲ್ಗೆ ಅರ್ಥ ಮಾಡಿಸ್ಬೇಕು, ಇದರಿಂದ ಆಚೆ ಬರೆಸ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ನು. ಸೊ ಆವಾಗ ನಾನು ಟೈಟಲ್ ಹುಡುಕುವಾಗ ಎಲ್ಲೋ ಒಂದು ಕಡೆ ಈ ಪಿಯೋಟ್ ಬಂತು. ಸೊ ಇದಕ್ಕಿಂತ ಆಪ್ಟ್ ಟೈಟಲ್ಲು ಯಾವುದೂ ಇಲ್ಲ ಅಂತ ಅದನ್ನು ಚೂಸ್ ಮಾಡಿದ್ದು ಸರ್ ಆ್ಯಕ್ಚುಲಿ ಪಿಯೋಟ್. ಕನ್ನಡದ ನಟಿಗೂ ಭಾಳಷ್ಟು ಜನ ಇದ್ದರು. ಆ ಹೀರೋಗಳನ್ನೇ ಹಾಕೊಳ್ಳೋಕೆ ಏನು ಉದ್ದೇಶ? ಸರ್ ನಮ್ಮ ಹೀರೋಯಿನೆಲ್ಲ ಬಾಲಿವುಡ್ಡು ಟಾಲಿವುಡ್ಡು ಅದರಲ್ಲೆಲ್ಲ ಬ್ಯುಸಿಯಾಗಿದ್ದಾರೆ. ಅದಕ್ಕೆ ನಾವು ಅಲ್ಲಿಂದ ಇಲ್ಲಿ ಕರೆಸಿದ್ದೀವಿ. ಇಲ್ಲ ಅಲ್ಲಿಂದ ನಾವು ಇಲ್ಲಿ ಕರೆಸಿದ್ದೀವಿ. ಕನ್ನಡ ಈ ಫಿಲಿಮಲ್ಲಿ ಕನ್ನಡದವ್ರೆ ಅವರು. ಹೌದು ಸರ್, ಹೌದು ಸರ್, ಹೌದು. ಸಿಂಪಲ್ ಸರ್, ನಮ್ಮವರೆಲ್ಲ ಬ್ಯುಸಿಯಾಗಿದ್ದಾರೆ. ಸೊ ಅಲ್ಲಿಂದ ಇರೋರನ್ನ ಇಲ್ಲಿ ಕರೆಸಿದ್ವಿ ಅಷ್ಟೇ. ಇಲ್ಲ ಸರ್, ಹಂಗಲ್ಲ. ಹೀರೋ ಲೈಕ್ ಅವ್ರು ಹಾಕಿರೋ ಎಫರ್ಟು ಐ ಡೋಂಟ್ ಥಿಂಕ್ ಲೈಕ್ ಯಾರೂ ಆಗ್ತಾ ಇದ್ದಿಲ್ಲ ಆ ಥರ ಒಂದು ಎಫರ್ಟು. ಯಾಕೇನಂದರೆ ನಾನು ಫಸ್ಟ್ ಹಾಫು ಶೂಟ್ ಮಾಡಿದೆ. ಚೂಡಿದಾರ್ ಸೀಕ್ವೆನ್ಸು ಶೂಟ್ ಮಾಡಿದೆ. ಚೂಡಿದಾರ್ ಸೀಕ್ವೆನ್ಸು ಒಂದು 3 ಸಲ ಶೂಟ್ ಮಾಡಿರ್ತೀನಿ. ಅಂದರೆ ಒನ್ ಟೈಮ್ ಸರಿಯಾಗಿ ಬಂದಿಲ್ಲ, ಇನ್ನೂ ಸ್ವಲ್ಪ ಆ ಥರ ಮಾಡಿದೆ ಆ್ಯಕ್ಚುಲಿ. ಅದಾದಮೇಲೆ ಸೆಕೆಂಡ್ ಟೈಮ್ ಅಂದರೆ ಸೆಕೆಂಡ್ ಹಾಫಲ್ಲಿ ಈ ಸೀನೇ ನಾನು ಹೇಳಿಲ್ಲ. ಆ ಚಡ್ಡಿ ಸೀಕ್ವೆನ್ಸು ಆ ಸೀನೇ ನಾನು ಲಿಖಿತ್ಗೆ ಇನ್ಫಾರ್ಮ್ ಮಾಡಿದ್ದಿಲ್ಲ. ಒಂದಿನ ಫೋನ್ ಮಾಡಿಬಿಟ್ಟು ಲಿಖಿತ್ ನನಗೆಲ್ಲೋ ಸೆಕೆಂಡ್ ಹಾಫಲ್ಲಿ ಈ ಥರ ಬೇಕಾಗತ್ತೆ ಅನಿಸುತ್ತೆ ಅಂತ, ಈ ಥರ ಬೇಕು ಅನಿಸ್ತಿದೆ ಅಂತ ಫೋನ್ ಮಾಡಿದೆ. ಯಾವ ಹೀರೋ ಮಾಡ್ತಾರೆ ಸರ್? ಯಾವ ಆ್ಯಕ್ಟರು ಮಾಡಲ್ಲ. ಬಾರಲ್ಲಿ ಹಿಂಗೆ ನಡ್ಕೊಂಡು ಹೋಗಿ ಅದು ರಿಯಲ್ ಬಾರಲ್ಲಿ. ಬಟ್ ಲಿಖಿತ್ ಮಾಡಿದ್ರು ಸರ್. ಈ ಈಸ್ ರೆಡಿ ಟು ಡೂ ಎನಿಥಿಂಗ್ ಸರ್ ಫಾರ್ ಎ ರೋಲ್. ಡಿಫ್ರೆಂಟ್ ಡ್ರಾಫ್ಟ್ಸ್ ಇತ್ತು ಸರ್. ಇನ್ನೂ ಏನೇನೋ ಇತ್ತು. ಒಂದು ಡ್ರಾಫ್ಟಲ್ಲಿ ತುಂಬ
ಅವ್ರು ಒಂದು ಸೆಕೆಂಡ್ ನಾನು ಹೇಳಿದಾಗ ಸೈಲೆಂಟೇ ಆಗಿಬಿಟ್ರು. ಲೈಕ್ ನಿಮ್ಗೆ ಓಕೆನಂದರೆ ನಾನು ಮಾಡ್ತೀನಿ ಅಂತ ಅಂದರು. ಆ ಥರ ಒಂದು ಆ್ಯಕ್ಟರ್ ಸರ್ ಅವರು. ಬಟ್ ನಾನು ಅದು ಇಟ್ಟಿಲ್ಲ, ನಾನು ಬೇಡ ಅಂತ ರಿಮೂವ್ ಮಾಡಿಬಿಟ್ಟೆ. ಅಂತ ಇಲ್ಲ ಇದ್ರ ಬಗ್ಗೆ ಅಲ್ಲ, ಇನ್ನೊಂದು ಡ್ರಾಫ್ಟಲ್ಲಿ ಬೇರೆ ಏನೋ ಇತ್ತು ಸರ್. ಲಿಖಿತಿಗೆ ನಾನು ಕಾಲ್ ಮಾಡಿ ಈ ಥರ ಮಾಡೋಣ ಅಂತ ಇದ್ದೀನಿ, ಈ ಥರ ಒಂದು ಲೈನ್ ಇದೆ. ಯಾಕಂದರೆ ನಾನು ಫಸ್ಟ್ ಹಾಫು ಫುಲ್ ಸ್ಕ್ರಿಪ್ಟು ನಾನು ಸ್ಕ್ರೀನ್ ಪ್ಲೇ ಜೊತೆಗೆ ಫುಲ್ಲು ಸ್ಕ್ರಿಪ್ಟ್ ಇತ್ತು, ಅವಾಗ ಶೂಟ್ ಮಾಡ್ಕೊಂಡು ಬಂದೆ. ಬಟ್ಟು ಸೆಕೆಂಡ್ ಹಾಫ್ ಬಂದು ಫಸ್ಟ್ ಹಾಫ್ ಹೆಂಗೆ ಬರುತ್ತೆ, ಆ ಕ್ಯಾರೆಕ್ಟರ್ ಹೆಂಗೆ ಎವಾಲ್ವ್ ಆಗುತ್ತೆ ಅಂತ ನೋಡಿ ಸೆಕೆಂಡ್ ಹಾಫ್ ಬರುತ್ತೆ ಸರ್. ಸೊ ಸರ್ ನಿಮ್ಗೆ ಫುಲ್ ಫ್ರೀಡಮ್ ಕೊಟ್ಟಿದ್ರ, ಫುಲ್ ಅವರೇ ಎಲ್ಲ ತಿಂತಾ ಇದ್ರ? ಇಲ್ಲ, ಫ್ರೀಡಮ್ ಅವ್ರು ಯಾಕೆ ಕೊಡಲಿಲ್ಲ, ನಾನೇ ತೊಗೊಂಡೆ. ಕೊಟ್ರ? ಇಲ್ಲ, ನಾನೇ ತೊಗೊಂಡೆ. ಅವ್ರು ಕೊಡಲ್ಲ. ಡೈರೆಕ್ಟರ್ಸ್ ಯಾವತ್ತು ಫ್ರೀಡಮ್ ಇಲ್ಲ, ಕೆಲವು ಡೈರೆಕ್ಟರ್ಸ್ ಕೊಡಲ್ಲ. ಬಟ್ ನಮ್ಮ ಕಾರ್ತಿಕ್ ಅವರಲ್ಲ ಆ ಥರ ಇಲ್ಲ, ಅವ್ರು ಓಪನ್ ಆಗಿದ್ರು. ಯಾವುದೇ ಆದ ಸಜೆಷನ್ಸ್ ಇದ್ರು ಕ್ಲೀನಾಗಿ ಓಪನ್ ಆಗಿದ್ರು. ಈವನ್ ಲಾಸ್ಟ್ ಅಸಿಸ್ಟೆಂಟ್ ಕೊಟ್ಟರು ತೊಗೋತಿದ್ರು. ಸೊ ಅಷ್ಟು ಫ್ರೀಡಮ್ ಇತ್ತು ನಮಗಲ್ಲಿ. ಬಟ್ ನನಗಂತೂ ಆ ಥರ ಯಾವ ರೆಸ್ಟ್ರಿಕ್ಷನ್ಸ್ ಯಾವುದೂ ಇರಲಿಲ್ಲ. ನಾವು ಹೇಳಿದ್ದು ತೊಗೋತಿದ್ರು. ಸಪೋಸ್ ನಮ್ದು ಯಾವುದೇ ಆದಂಥ ನಾನು ಬೈ ಮಿಸ್ಟೇಕಿನ ತಪ್ಪು ಮಾಡಿದ್ರು ಅವ್ರ ಕಡೆಯಿಂದ ಕರೆಕ್ಷನ್ಸ್ ಬರ್ತಿತ್ತು. ಮತ್ತು ನಮ್ಮ ಕ್ರಿಯೇಟಿವ್ ಪ್ರೊಡ್ಯೂಸರ್ ಇದ್ರಲ್ಲ ಪ್ರಸಾದ್ ಅಂತ, ಅವ್ರ ಕಡೆಯಿಂದ ಬರ್ತಿತ್ತು. ಈವನ್ ಅಸೋಸಿಯೇಟ್ಸು ಇಲ್ಲ ಅಸಿಸ್ಟೆಂಟ್ಸ್ ಅವರು ಹೇಳ್ತಿದ್ರು, ಎಲ್ಲ ತೊಗೋತಿದ್ವಿ. ವಿ ಆರ್ ಓಪನ್ ಸರ್, ಓಪನ್ ಮೈಂಡ್. ಸರ್ ತುಂಬ ಓಪನ್ ಮೈಂಡೆಡು ಶಂಕು ಅವರು. ಎನಿಬಡಿ ಅಟ್ ಎನಿ ಪಾಯಿಂಟ್ ಕ್ಯಾನ್ ಕ್ರಿಟಿಸೈಸ್ ಹಿಮ್, ಹಿ ವಿಲ್ ಟೇಕ್ ಇಟ್. ಆ ಥರ ಪರ್ಸನ್ ಸರ್ ಅವರು. ಡ್ಯಾನ್ಸ್ ನಂಬರ್ ಅಂತ ಬಂದಾಗ ಯಾವ ಸಾಂಗ್ ಇರುತ್ತೆ ಸರ್ ನಿಮ್ಮಲ್ಲಿ? ಸಾರಿ ಡ್ಯಾನ್ಸ್ ನಂಬರ್ ಅಂತ ಬಂದಾಗ ಪಿವೋಟ್ ಫಿಲ್ಮ್ ಅಲ್ಲಿ ಯಾವ ಸಾಂಗ್ ಇದೆ? ಅರ್ಥ ಆಗಿಲ್ಲ ಸರ್. ಡ್ಯಾನ್ಸ್ ನಂಬರ್ ಅಂದ್ರೆ ಡ್ಯಾನ್ಸ್ ಸ್ಟೆಪ್ ಹಾಕುವಂತ ಆಡಿಯನ್ಸ್ ಕುಣಿಲೇಬೇಕು ಅನ್ನೋದು ಸಾಂಗ್ ಯಾವ್ದಿದೆ ಅಂತ? ಇದರಲ್ಲಿ ಅದೇ ಸರ್ ಪಿಯೋಟ ಅಂತ. ಇದು ಜಾಲಿ ಜಾಕ್ ಹಾಡಿರೋದು ಒಂದು ಸರ್. ಯೂಶಲಿ ಡ್ಯಾನ್ಸ್ ಅಂದರೆ ನಾರ್ಮಲ್ ಆಡಿಯನ್ಸ್. ನಾನು 90% ಆಫ್ ಆಡಿಯನ್ಸ್ ಹೇಳ್ತೀನಿ, 10% ಅವರು ಡ್ಯಾನ್ಸರ್ಸ್. ನಾನು 90% ಅವರೇ ಟಪಾಂಗುಚ್ಚಿ ಅಂತಾರೆ. 90% ಟಪಾಂಗುಚ್ಚಿ ಅವರು ಜಾಲಿ ಸಾಂಗಲ್ಲಿ ಕುಣಿತಾರೆ ಸರ್. ಅದು ಸುಮ್ಮನೆ ಹಾಕ್ಬಿಟ್ರೆ ಸಾಕು, ಸುಮ್ಮನೆ ಕುಣಿತಾ ಇರ್ತಾರೆ, ಕುತ್ಕೊಂಡು ಕುಣಿತಾ ಇರ್ಬೋದು. ಆ ಫೀಲು ಅಲ್ಲಿ ಸ್ಕ್ರೀನಲ್ಲೂ ಇದೆ ಆ್ಯಂಡ್ ರಿಯಲ್ ಲೈಫಲ್ಲೂ ಹಂಗೆ ಆಗುತ್ತೆ. ಸೊ ಆ ಲೆವೆಲಲ್ಲೇ ಬಂದಿದೆ ಆ ಸಾಂಗ್. ತುಂಬ ಒಂದ್ಸತಿ ಕೇಳಿದ್ರು ಬೋರ್ ಅನ್ಸಲ್ಲ, ಇನ್ನೊಂದ್ಸತಿ ಕೇಳಿದ್ರು ಬೋರ್ ಅನ್ಸಲ್ಲ. ಆ ಥರ ತುಂಬ ವೈಬಿಂಗ್ ಆಗೂ ಇದೆ. ಸೊ ಅದು ಚೆನ್ನಾಗಿ ಬಂದಿರುತ್ತೆ. ಬಟ್ ಜಾಲಿ ಸಾಂಗು ಸ್ಟೋರಿ ಕಥೆದಲ್ಲಿ ಹೋಗುತ್ತೆ ಸರ್. ಸೊ ಅದು ಒಂಥರ ಬಂದು ನೋಡಿ, ನೀವು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಒಂದಿಷ್ಟು ಕ್ರಿಯೇಟ್ ಮಾಡಿದ್ವಿ ಜಾಲಿ ಜಾಕ್ ಅವ್ರಿಗೆ. ಮೊದಲ ಸಾಂಗ್ ಸಿಂಗರ್ ಆಗಿ ಹೌದು ಸರ್, ನಾವೇ ಇಂಟ್ರೊಡ್ಯೂಸ್ ಬಡ್ತಿ ಕೊಟ್ಟಿದ್ದೀರಾ. ಹೌದು ಸರ್. ಓಕೆ, 12ನೇ ತಾರೀಕು ಬರ್ತಾ ಇದ್ದೀರಾ, ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಅದೇ ಸರ್, ಫಸ್ಟ್ ಟೈಮ್ ಅದೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದಾಗ 11th ಡೆವಿಲ್ಗೆ ಹೋಗಿ, 12th ಪಿಯೋಟ್ ಅಂತ ಒಂದು ಸಿನಿಮಾ ಬರ್ತಿದೆ. ಖಂಡಿತ ನಿಮ್ಗೆ ಇಷ್ಟ ಆಗತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಟ್ರೈಲರ್ ನೋಡಿ ನಿಮಗೆ ತುಂಬ ಫ್ರೆಶ್ ಆಗಿ ಅನಿಸಿದ್ರೆ, ಇಲ್ಲಾಂದರೆ ತುಂಬ ಡಿಫ್ರೆಂಟಾಗಿ ಅನಿಸಿದ್ರೆ, ಈ ಫಿಲಿಮ್ಗೆ ನಾವು ವಿ ಕ್ಯಾನ್ ಗಿವ್ ಟ್ರೈ ಅಂತ ಅನಿಸಿದ್ರೆ ಬಂದು ನೋಡಿ ಫಿಲಿಮ್ನ, ನಮಗೂ ಸಪೋರ್ಟ್ ಮಾಡಿ. ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಎಲ್ಲ ದೊಡ್ಡ ಸ್ಟಾರ್ದು ಸಿನಿಮಾಗಳು ಬರುತ್ತೆ, ಚಿಕ್ಕ ಸ್ಟಾರ್ದು ಸಿನಿಮಾಗಳು ಬರುತ್ತೆ. ಸೊ ದೊಡ್ಡ ಸ್ಟಾರು ಚಿಕ್ಕ ಸ್ಟಾರ್ ಅನ್ನೋದು ನೋಡೋಕ್ಕಿಂತ ಸಿನಿಮಾ ಅಂತ ಹೋಗಿ ಲವ್ ಮಾಡಿ ನೋಡಿ. ಅದು ನಿಮಗೆ ಸಿನಿಮಾ ಅನ್ನೋದೇ ಒಂದು ಎಂಟರ್ಟೈನ್ಮೆಂಟ್, ಒಂದು ಮನಸ್ಸಿಗೆ ರಿಲ್ಯಾಕ್ಸೇಷನ್. ಎಲ್ಲ ವೀಕ್ ಡೇಸ್ ಎಲ್ಲ ಕೆಲಸ ಮಾಡಿ ಎಂಡ್ ಆಫ್ ದ ಡೇ ರಿಲ್ಯಾಕ್ಸ್ ಆಗೋ ಒಂದು ಟೈಮ್. ಸೊ ನಾವು ವೀಕೆಂಡ್ ಬರ್ತಾ ಇದ್ವಿ. ಸೊ ನೀವು ಸ್ವಲ್ಪ ಎಂಜಾಯ್ ಮಾಡಿ ಆ್ಯಂಡ್ ಎಮೋಷನ್ಸ್ನ ಕ್ಯಾರಿ ಮಾಡಿ. ಸೊ 11th ಡೆವಿಲ್ ಮುಗಿಸ್ಕೊಂಡು 12th ಪಿಯೋಟ್ ಬನ್ನಿ ನೋಡಿ, ಸಪೋರ್ಟ್ ಮಾಡಿ. ಅಷ್ಟೇ ನನ್ನ ಆಡಿಯನ್ಸ್. ಸರ್ ದಯವಿಟ್ಟು ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲಂದರೆ ನೋಡಿ ಅಂತ, ಥಿಯೇಟ್ರು, OTT. ಥ್ಯಾಂಕ್ ಯು ಸರ್. ಇಲ್ಲ, ಅವರು ಎಲ್ಲಿ ನೋಡ್ಬೇಕಂತ ಅಂದಿಲ್ಲ. ಇಲ್ಲ, ಥಿಯೇಟ್ರಲ್ಲಿ ಅಷ್ಟೇ ಸರ್, ಅಷ್ಟೇ.